ನನಗೆ ತಕ್ಷಣ ಅನಿಸಿದ್ದಂದರೆ ಬಹುಶಃ ಇವತ್ತಿನ ಎಲ್ಲ ಗೋಷ್ಠಿಗಳಲ್ಲಿ ಅತ್ಯುತ್ತಮವಾದಂಥ ಒಂದು ಕಾವ್ಯಕ್ಕೆ ಹತ್ತಿರವಾದಂಥ ಮಾತುಗಳು. ಅಷ್ಟೇ ಅಲ್ಲದೆ ಯಾವ ವಾಸ್ತವವನ್ನು ಇವತ್ತಿಗೂ ನಮ್ಮ ಸಾಹಿತ್ಯ ವಿಮರ್ಶೆ ಗ್ರಹಿಸೋಕ್ಕೆ ತಯಾರಾಗಿವೋ ಆ ವಾಸ್ತವದ ಬಗ್ಗೆ ಅವರು ಹೇಳಿದರು. ಅಂದರೆ ಈ ವರ್ಚುವಲ್ ರಿಯಾಲಿಟಿ ಆಗಿರುವಂಥ ಜಗತ್ತು ಏನಿದೆಯೋ ಆ ಮಾಧ್ಯಮಗಳ ಭಾಳ ವಿಚಿತ್ರವಾದಂಥದ್ದು. ಸಣ್ಣ ಊರಿನಿಂದ ಬಂದಂಥ ನನಗೂ ಅನಿಸೋದು ಏನಂತಂದರೆ, ಒಂದು ಮೊಬೈಲ್ ಬಂದು ಮನುಷ್ಯ ಸಂಬಂಧಗಳು ಎಷ್ಟು ಸಂಪೂರ್ಣವಾಗಿ ಬದಲಾಗಿವೆ ಅನ್ನೋದನ್ನ ವಿವರಿಸುವ ಭಾಷೆನೇ ನಾವು ಇನ್ನುವರೆಗೂ ಕಲಿತಿಲ್ಲ ಅಂತ ಅನಿಸುತ್ತೆ. ಅದು ಅಷ್ಟು ತೀವ್ರವಾದಂಥ ಒಂದು ಬದಲಾವಣೆ ಆಗಿದೆ. ಅದರ ಜೊತೆಗೆ ಈ ಮಾಧ್ಯಮದ ಲೋಕ ಹೇಗಿದೆ ಅಂತ ನಮಗೂ ಗೊತ್ತಿದೆ. ಇವತ್ತು ಎದುರಿಗೆ ಒಂದು ಕೊಲೆ ನಡೀತಾ ಇದ್ರೆ ಆ ರಸ್ತೆಯಲ್ಲಿ ನಿಂತು ನೋಡುವುದು ಅಥವಾ ಹೋಗಿ ಸಹಾಯ ಮಾಡೋದ್ರ ಬದಲಾಗಿ ತಕ್ಷಣ ಮನೆ ಒಳಗೆ ಹೋಗಿ ಎಲ್ಲ ಚಾನೆಲ್ಗಳಲ್ಲಿ ನೋಡುವಂಥ ಒಂದು ಆ ಸ್ಥಿತಿಗೆ ನಾವು ಇವತ್ತು ಬಂದಿದ್ದೇವೆ. ಈ ಹೊಸ ಒಂದು ಅನುಭವ ಲೋಕ ಏನಿದೆಯೋ ಅದನ್ನು ಕೂಡ ನಾವು ನಮ್ಮ ಸಂಸ್ಕೃತಿ ವಿಮರ್ಶೆಯಲ್ಲಿ ನಾವು ಬಹಳ ಆಳವಾಗಿ ಇವತ್ತು ಚರ್ಚೆ ಮಾಡಬೇಕಾಗಿದೆ. ತೊಂದರೆ ಆಗಿರೋದೇನು ಅಂತಂದರೆ, ನಾವು ಇನ್ನೂ ಕೂಡ ಈ ಗ್ರಂಥಸ್ಥವಾದಂತಹ ಒಂದು ಪರಂಪರೆಯನ್ನು ನಮ್ಮ ವಿಮರ್ಶೆ ಬಿಟ್ಟು ಇಲ್ಲೇ ಇರೋದ್ರಿಂದ ಈಗಲೂ ಒಂದು ಪಠ್ಯ ಅನ್ನೋದೇ ನಮಗೆ ಕೇಂದ್ರವಾಗಿರೋದ್ರಿಂದ ಈ ಜಗತ್ತು ನಮ್ಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ ಅಂತ. ಅಂದರೆ ಎಷ್ಟು ಒಂದು ಸಂವಹನದ ಜಾಲ ಇದೆ ಅಂತಂದರೆ ಅದು ಒಂದು ರೀತಿಯ ಕೌಂಟರ್ ವರ್ಲ್ಡ್ ಅಂತ ನಾವು ಹೇಳಿದ್ವಿ. ಅದು ನಮ್ಮ ಎದುರಿಗೇನೆ ಸೃಷ್ಟಿಯಾಗಿದೆ, ನಾವು ಅದರೊಳಗೇನೆ ಬದುಕ್ತಾ ಇದ್ದೀವಿ. ನಾನು ಸುಮ್ಮನೆ ತಮಾಷೆ ಹೇಳಿದಷ್ಟೇ. ಇಲ್ಲಿವರೆಗೂ ನಾವು ಮಧ್ಯಮ ವರ್ಗದವರಾಗಿದ್ವಿ, ಈಗ ಮಾಧ್ಯಮ ವರ್ಗದವರಾಗಿದ್ದೀವಿ. ಅದರ ಇನ್ನೊಂದು ಮಗಳು ಏನಂತಂದ್ರೆ, ನಮ್ಮ ಸಂವೇದನೆಗೆ ಏನಾಗಿದೆ, ನಮ್ಮ ಭಾವನೆಗಳನ್ನು ಹೇಳ್ಕೊಳ್ಳುವಂಥ ಚರ್ಯಗಳು ಏನು ಬದಲಾಗಿವೆ, ಆ ಸಂಬಂಧಗಳ ಮೇಲೆ ನಿಂತಿರೋ ಸಮಾಜ ಇನ್ನೇನಾಗಿದೆ ಅನ್ನೋದನ್ನ ನಾವು ಈ ಹಳೆಯ ಒಂದು ಫ್ರೇಮ್ವರ್ಕ್ನಿಂದ ನಾವು ಹೇಳೋಕ್ಕಾಗಲ್ಲ. ಅದು ಬಹಳ ಭಿನ್ನವಾಗಿ ಇರುತ್ತೆ. ಅದು ಉದಾಹರಣೆಗೆ ಒಂದು ನನ್ನ ಅನುಭವವನ್ನು ಹೇಳ್ತೇನೆ. ನಾವು ಕುವೆಂಪು ವಿಶ್ವವಿದ್ಯಾಲಯದ ಇಂಗ್ಲಿಷ್ ವಿಭಾಗಕ್ಕೆ ನಾನು ಬಂದಾಗ ಅಲ್ಲಿ ಹಳೆಯ ಒಂದು ಏನು ಕ್ರಮ ಇತ್ತಂದ್ರೆ, ಹುಡುಗರು ಒಂದು ಕಡೆಗೆ ಹುಡುಗಿಯರು ಒಂದು ಕಡೆಗೆ ಕೂಡೋದು ಅಂತಿತ್ತು. ನಾನೇನು ಹೇಳಿದವ್ರಿಗೆ ಇದೆಲ್ಲ ಆಗಲ್ಲಪ್ಪ, ಇದು ನೀವು ಒಟ್ಟಿಗೆ ಕುತ್ಕೋಬೇಕು ಅಂತ ಹೇಳಿದೆ. 2 ದಶಕಗಳು 3 ದಶಕಗಳು ಆದ್ಮೇಲೆ 2 ದಶಕಗಳು ಆದ್ಮೇಲೆ ನಾವು ಇನ್ನೂ ಮುಂದೆ ಪ್ರೋಗ್ರೆಸ್ ಆಗ್ಬೇಕಾಗಿತ್ತಲ್ಲ, ಅದ್ರ ಬದಲಾಗಿ ನಾನು ಕ್ಲಾಸ್ನಲ್ಲಿ ಹೋಗಿ ಹೇಳಿದೆ, ದಯವಿಟ್ಟು ದೂರ ಕುಳಿತುಕೊಳ್ಳಿ ಅಂತ ಹೇಳಿದೆ. ಯಾಕೆ ಅಂತಂದ್ರೆ, ಪ್ರತಿಯೊಬ್ಬ ಹುಡುಗನ ಮೊಬೈಲ್ ಒಳಗೆ ಬರೀ ನಗ್ನ ಚಿತ್ರಗಳೇ ಇದೆ. ನಾವು ನೋಡ್ತಾ ಇರುವಂತ 9ನೇ ತರಗತಿ 10ನೇ ತರಗತಿ ಮೊದಲು BA ಇರುವಂತ ಹುಡುಗರ ಕೈಯಲ್ಲಿ ಇರುವಂತದ್ದು ಕೇವಲ ಇದನ್ನೇ ನಾವು ನೋಡ್ತಾ ಇದ್ದೀವಿ. ಇವತ್ತು ಎಂಥ ಭಯಾನಕವಾಗಿದೆ ಇದು. ಸುಮ್ಮನೆ ನಾವು ಒಂದು ಮಾರಲ್ ಇದರಿಂದ ಹೇಳುವಂಥದ್ದಲ್ಲ. ಇತ್ತು ಆ ವಯಸ್ಸಿನಲ್ಲಿ ಸಹಜವಾಗಿ ಸುಂದರವಾಗಿ ಇರಬೇಕಾದಂಥ ಸಾಂಗತ್ಯ ಅನ್ನುವಂಥ ಕಂಪ್ಯಾನಿಯನ್ಶಿಪ್ ಆಗಿ ಏನೆಲ್ಲ ಹೊರಟೋಗ್ಬಿಟ್ಟು ಅವಳ ಆಗಲೇ ಒಂದು ದೇಹವಾಗಿ ಒಂದು ಸಂಭೋಗದ ವಸ್ತುವಾಗಿ ಅವನ ಇರುವಂಥದ್ದು. ಮತ್ತೆ ಬಿಟ್ರೇಯಲ್ ಅನ್ನೋದನ್ನು ನಾವು ಈ ಮಾಧ್ಯಮದಿಂದಲೇ ಇವತ್ತು ತಿಳಿತಾ ಇರೋದು. ಬಿಟ್ರೇಯಲ್ ಅಂತಂದ್ರೆ, ನಮ್ಮಂಥ ಸಣ್ಣ ಸಣ್ಣ ಊರುಗಳಲ್ಲಿರೋ ಕಾಲೇಜುಗಳಲ್ಲಿ ಒಬ್ಬ ವಿದ್ಯಾರ್ಥಿನಿ ಮಾತಾಡ್ತಿದ್ದಾಗ ಆ ವಿದ್ಯಾರ್ಥಿಯಲ್ಲೂ ಅದನ್ನ ತೆಗೆದುಕೊಂಡು ಆ ಚಿತ್ರಗಳನ್ನೆಲ್ಲ ಸರ್ಕ್ಯುಲೇಟ್ ಮಾಡೋದ್ರಲ್ಲೇ ಇರುವಂಥದ್ದು. ಇದು ಈ ಜಗತ್ತು ನಮ್ಗೆ ಇನ್ನೂ ಅರ್ಥ ಆಗ್ತಿಲ್ಲ ಅಂತ ಅನ್ಕೊಂಡಿದ್ದೀನಿ. ಅಂದರೆ ಮಾಧ್ಯಮದ ವೇಗ ಮನುಷ್ಯ ಬದುಕನ್ನು ಹೇಗೆ ಬದಲಾಯಿಸಿದೆಯೋ ಅದರ ಒಂದು ಪರಿಭಾಷೆ ನಮಗೆ ಗೊತ್ತಾಗಿಲ್ಲ. ನಮಗೆ ಇವತ್ತು ಆರ್ತಿಯವರು ಹೇಳಿದ ಯಾಕೆ ಬಹಳ ಮುಖ್ಯ ಅನ್ನಿಸ್ತು ಅಂತಂದರೆ, ಅದೊಂದು ಪ್ರವೇಶಿಕೆ ಇದ್ದ ಹಾಗೆ ನಮಗೆ ಇಲ್ಲಿ ಅನ್ನಿಸ್ತು. ಇದನ್ನು ನಾವು ಇವತ್ತು ಎದುರು ಹಾಕ್ಕೊಳ್ತಾ ಇದ್ದೀವಲ್ಲ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಎಲ್ಲೋ ಒಂದು ಕಡೆಗೆ ನಾವು ಮಾಡುವ ಸಮಾಜದ ವಿಮರ್ಶೆ ಇದನ್ನು ಒಳಗೊಳ್ಳದೇ ಇದ್ದರೆ, ಈ ಹೊಸ ಜಗತ್ತುಗಳನ್ನ ಒಳಗೊಳ್ಳದೇ ಇದ್ದರೆ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು? ಹಿಂದೆ ಹೇಳಿದ್ದನ್ನೇ ಮತ್ತೆ 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 ಗಿಳಿಪಾಠ ನಾವು ಬಹುಶಃ ಕೊಡ್ತಾ ಇದ್ದೀವ. ಅದೇ ಹೊತ್ತಿಗೆ ನಾನು ಮಾಧ್ಯಮ ಇತ್ಯಾದಿಗಳ ಬಗ್ಗೆ ಬಹಳ ನೆಗೆಟಿವ್ ಆಗಿ ಏನು ನಾವು ಮಾತಾಡ್ತೀವೋ ಆ ಪರಿಭಾಷೆ ಒಳಗೂ ಮಾತಾಡೋಕ್ಕೆ ನಾನು ಸಿದ್ಧನಾಗಿಲ್ಲ. ಅದು ಬೇರೆಯೂ ಇದೆ, ಅದಕ್ಕೆ ಬೇರೆ ಆದಂಥ ಒಂದು ಅಪೂರ್ವವಾದಂಥ ಒಂದು ಶಕ್ತಿ ಕೂಡ ಅದಕ್ಕೆ ಇದೆ. ನಮ್ಗೆ ಯಾವಾಗಲೂ ನೆನಪಾಗೋದು, ನನಗೆ ನೆನಪಾಗೋದು ಅಂತಂದರೆ, ತಮಿಳುನಾಡಿನ ಕಡಲ ತೀರದಲ್ಲಿರುವಂಥ ಮಹಿಳೆಯರು
ತಮಗೆ ಗೊತ್ತಿದ್ದಂಥ ಮಾಹಿತಿ ತಂತ್ರಜ್ಞಾನವನ್ನು ತಾವೇ ಬಳಸಿಕೊಂಡು ಮೀನುಗಾರರಾದಂಥ ಗಂಡಂದರಿಗೆ ಅಥವಾ ಸಂಗಾತಿಗಳಿಗೆ ಅದರ ಮಾಹಿತಿಯನ್ನು ಕೊಟ್ಟು ಅದು ಒಂದು ದೊಡ್ಡ ಅದ್ಭುತನೇ ಈ ಮಾಹಿತಿ ಒಂದು ತಂತ್ರಜ್ಞಾನ ಮಾಡಿರುವಂಥದ್ದು. ಇವೆಲ್ಲವನ್ನು ನಾವು ಎದುರಿಗೆ ಇಟ್ಕೋಬೇಕಾಗಿದೆ. ಆ ಪ್ರಶ್ನೆಯನ್ನ ಇವತ್ತು ನಾವು ಇನ್ನೊಮ್ಮೆ ಕೇಳ್ತಾ ಇದ್ದೀವಿ. ಒಂದು ಕಗ್ಗಾಡಿನಲ್ಲಿ ಇರುವಂತಹ ಕಾಂಕ್ರೀಟ್ ಕಾಡು ಆಗಿರುವಂತಹ ಒಂದು ಮಹಾನಗರದಲ್ಲಿ ಹೊರಗಡೆ ಇರುವ ಬೆಳಕು ಗಾಳಿ ಯಾವುದನ್ನೂ ನೋಡದೇ ಇರೋ ಹಾಗೆ ಒಂದು ಕಂಪ್ಯೂಟರ್ ಎದುರಿಗೆ ಕುಳಿತುಕೊಂಡು ಕೆಲಸ ಮಾಡ್ತಾ ಇರೋನು ಅವನು ಕಾರ್ಮಿಕನು ಹೌದೋ ಅಲ್ವೋ ಹೇಳ್ಬೇಕು. ಒಂದು ದಲಿತ ಮನೆಯಲ್ಲಿ ಹುಟ್ಟಿದಂತ ಒಬ್ಬ ಹುಡುಗಿ ಆ ಹಟ್ಟಿಯಲ್ಲಿ ಹುಟ್ಟಿರುವಂತವಳು ಈಗ ತೆರೆದಿರೋ ಜಾಗತೀಕರಣದ ಒಂದು ಭಾಗ ಅದು ಆ ಅವಕಾಶಗಳ ಮೂಲಕ ಬೆಂಗಳೂರಿನಿಂದ ನ್ಯೂಯಾರ್ಕೋ ಇನ್ನೆಲ್ಲೋ ಹೋಗಿ ವಾಪಸ್ಸು ಹಟ್ಟಿಗೆ ಬಂದ್ರೆ ಯಾವ ಪದ್ಯ ಬರೀತಾಳೆ ಅಂತ ನಾವು ಕೇಳ್ತೀವಲ್ಲ. ಅಥವಾ ನಾವು ಮತ್ತೆ ದಲಿತ ಸಾಹಿತ್ಯದ ಬಗ್ಗೆ ಅದರಲ್ಲಿ ಹಿಂದೆ ಇರುವಂತಹ ಅವೇ ಆಕೃತಿಗಳನ್ನ ಮತ್ತೆ ನಾವು ಪುನರಪಿ ಹೇಳೋದ್ರಲ್ಲಿ ಅರ್ಥ ಕಾಣ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಇಷ್ಟೇನೆ, ಇಷ್ಟು ಸಂಕೀರ್ಣವಾಗಿ ಇರುವಂತಹ ಒಂದು ಈ ಜಗತ್ತೇನಿದೆ ಅಲ್ಲ, ಅದರ ಜೊತೆಗೆ ನಾವು ಮಾತನಾಡುವಂತಹ ಒಂದು ತುರ್ತು ನಮಗೆ ಅನಿಸಿದ್ರೆ ಅದು ನಮ್ಮ ವಿಮರ್ಶೆ ಮತ್ತು ನಮ್ಮ ಸಾಹಿತ್ಯದಲ್ಲಿ ಸ್ವಲ್ಪ ಏನೋ ಹೊಸದಲ್ಲಿ ತಪ್ಪಾಯಿತು ಅಂತ. ಇವತ್ತು ಕೇಳಿರೋ ಪದ್ಯಗಳು ಬಹಳ ಚೆನ್ನಾಗಿತ್ತು. ಸುಮ್ಮನೆ ನಾನು ಅದನ್ನ ಹೇಳ್ತಾ ಇಲ್ಲ, ಅದನ್ನ ವಿವರಿಸಿ ವ್ಯಾಖ್ಯಾನ ಮಾಡುವಂತ ಕೆಲಸ ಮಾಡಲಾದ್ರೆ ಒಂದೊಂದು ಪದ್ಯನೂ ಕೂಡ ಒಂದು ಏನನ್ನೋ ಹೊಸದನ್ನ ತನ್ನದೇ ಆದಂತಹ ಒಂದು ರೂಪಗಳ ಮೂಲಕ ಹೇಳುವಂತಹದ್ದು. ಬಹುಶಃ ಈ ಒಂದು ವೈವಿಧ್ಯ ಏನು ಕಾಣುತ್ತೋ ಅದು ಕೂಡ ಮುಖ್ಯ. ಅಂದ್ರೆ ಒಂದು ಜಡ್ಡುಗಟ್ಟಿದ ಒಂದು ಕಿರಿದಾದ ಒಂದು ರಸ್ತೆಯಲ್ಲಿ ಕಾವ್ಯ ಬಹಳ ದೂರ ಸಾಧ್ಯತೆ ಆಗಲ್ಲ. ಹೊಸದಾದಂಥದ್ದು ಅನುಭವಗಳು ಅದರಲ್ಲಿ ಹೊರಗೆ ಬರಬೇಕಾಗುತ್ತೆ. ಅದು ಒಂದು ಚಿಕ್ಕ ಪ್ರಮಾಣದಲ್ಲಿ ಅದನ್ನು ನಮ್ಮ ಎದುರಿಗೆ ಇವತ್ತು ಈ ಕವಿಗೋಷ್ಠಿಯಲ್ಲಿ ನನಗೆ ಕಂಡಿದ್ದರಿಂದ ಒಂದು ತುಂಬಾ ಸಂತೋಷ ಅನಿಸಿದೆ. ಯಾಕೆ ಅಂತಂದ್ರೆ ಕೊನೆಯದಾಗಿ ಹೇಳೋ ಮಾತು ಏನಂದ್ರೆ, ನನ್ನ ಅಚಲವಾದಂತ ನಂಬಿಕೆ ಅಂದ್ರೆ ಇಷ್ಟೇನೆ, ಕಾವ್ಯವೇ ಜ್ಞಾನ, ಅದರ ಆಚೆಗೆ ಜ್ಞಾನ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಎರಡನೇದು, ಎಂಥ ಆಕ್ರಾಮಕವಾದಂತಹ ಶಕ್ತಿಗಳು ನಮಗೆ ಎದುರಾದರೂ ಒಂದು ಅಡುಗುದಾಣ ಅನ್ನೋದಿದೆ, ಅದು ಕಾವ್ಯ ಅಂತ. ಆದ್ರಿಂದ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತಿನ ಕಾವ್ಯಗಳನ್ನ ಪದ್ಯಗಳನ್ನು ನಾನು ತುಂಬಾ ಸಂತೋಷದಿಂದ ಕೇಳಿದ್ದೀನಿ. ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಹೇಳಿ ನನ್ನ ಮಾತನ್ನು ಈಗ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ ಎಲ್ಲ ಕವಿಗಳಿಗೆ ಸರ್ವಾಧ್ಯಕ್ಷರಾದ ರಾಜೇಂದ್ರ ಸಿಂಗ್ ಅವರು ಪುಸ್ತಕ ಕಾಣಿಕೆಯನ್ನು ನೀಡಬೇಕಾಗಿ ಅವರಿಗೆ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಪುಸ್ತಕ ಕಾಣಿಕೆಯನ್ನು ರಾಜೇಂದ್ರ ಸಿಂಗ್ ಅವರು ನೀಡಬೇಕಾಗಿ ಕೇಳ್ತೀನಿ.